ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ನೀವು ಇವಾಗ ಏನನ್ನ ನೋಡಿದ್ರಿ, ಈಗ ಮತ್ತೆ ಏನನ್ನ ಕೇಳಿಸ್ಕೊತಾ ಇದ್ದೀರಾ, ಅದು ಖಂಡಿತವಾಗಿಯೂ ನಿಜ. ಬನ್ನಿ, ಜೂನ್ 22ರವರೆಗೆ ಟೆಲಿಗ್ರಾಮ್ ಆಪ್ ಅನ್ನ ಬ್ಯಾನ್ ಮಾಡಿದೆ ಕೇಂದ್ರ ಸರ್ಕಾರ. ಯಾಕಪ್ಪ ಅಂತಂದ್ರೆ ಭಾರತಾದ್ಯಂತ ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಟೆಲಿಗ್ರಾಮ್ ಆಪ್ ಡೌನ್ಲೋಡ್ ಮಾಡಲು ಪ್ರಯತ್ನ ಪಡ್ತಾ ಇರೋರಿಗೆ ಈಗ ಅದು ಲಭ್ಯವಿಲ್ಲ. ಅಲ್ಲಿ ಏನಂತ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನಾಟ್ ಅವೈಲಬಲ್ ಅಂತ ತೋರಿಸ್ತಾ ಇದೆ. ನೀಟ್ ಮರುಪರೀಕ್ಷೆ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ದೇಶನದ ಮೇರೆಗೆ ಗೂಗಲ್ ಪ್ಲೇಸ್ಟೋರ್ ನಿಂದ ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ತೆಗೆದುಹಾಕಲಾಗಿದೆ. ಬನ್ನಿ, ನೀಟ್ ಎಕ್ಸಾಮ್ಗೆ ಏನೇನು ಭದ್ರತಾ ಕ್ರಮಗಳನ್ನು ತಗೊಂಡಿದ್ದಾರೆ ಅಂತ ಹೇಳಿ ನೋಡೋಣ. ನೋಡಿ, ಮೊದಲನೆಯದಾಗಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವವರ ಐಸೋಲೇಷನ್ ಮಾಡಿದ್ದಾರೆ. ಅದನ್ನ ವಿವರವಾಗಿ ನಂತರ ಹೇಳ್ತೀನಿ. ಮುದ್ರಣ ಮೇಲ್ವಿಚಾರಣೆಯ ಬಗ್ಗೆ, ಮತ್ತೆ ಅದಾದ ನಂತರ ಏರ್ ಲಿಫ್ಟ್ ಮತ್ತೆ GPS ಆಧಾರಿತ ಸಾರಿಗೆಯನ್ನ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಮೊಹರು ಮಾಡಿದ ಟ್ರಂಕ್ ತೆರೆಯುವಿಕೆಗೆ ಕೂಡ ಭದ್ರತೆಯನ್ನ ಮಾಡಿದ್ದಾರೆ. ಇನ್ನ ಬಯೋಮೆಟ್ರಿಕ್ ಮತ್ತು ಮುಖ ಗುರುತಿಸುವಿಕೆ ಅದರಲ್ಲೂ ಕೂಡ ಭದ್ರತೆಯನ್ನ ಒಳಪಡಿಸಿದ್ದಾರೆ. ಹಾಗೆ ಬಹು ಹಂತದ ತಪಾಸಣೆ ಮತ್ತು ಉಪಕರಣಗಳ ನಿಷೇಧವನ್ನ ಮಾಡಿದ್ದಾರೆ. ಹಾಗೂ CCTV AI ಕ್ಯಾಮೆರಾ ಕಣ್ಗಾವಲನ್ನ ಇಟ್ಟಿದ್ದಾರೆ. ಮುಂದೆ ಹೆಚ್ಚಿನ ಅವಧಿ ಹಾಗೂ ಬೇಗ ನಿರ್ಗಮಿಸುವಂತಿಲ್ಲ. ಇದ್ರ ಬಗ್ಗೆ ಎಲ್ಲ ನಾನೀಗ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನೋಡಿ, ಪರೀಕ್ಷೆ ನಡೆಯೋ ಕೇಂದ್ರಗಳು ಎಷ್ಟಪ್ಪ ಅಂತ ಹೇಳಿದ್ರೆ 5432 ಪರೀಕ್ಷಾ ಕೇಂದ್ರಗಳು. ವೀಕ್ಷಕರ ನೇಮಕ ಎಷ್ಟಪ್ಪ ಅಂತಂದ್ರೆ 6000 ವೀಕ್ಷಕರು. ಮತ್ತೆ ಸಿಬ್ಬಂದಿ ನಿಯೋಜನವನ್ನ ಎಷ್ಟು ಮಾಡಿದ್ದಾರೆ ಅಂದ್ರೆ ಭದ್ರತಾ ಸಿಬ್ಬಂದಿ ನಿಯೋಜನೆಯನ್ನ 5 ಲಕ್ಷ ಜನರ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ. 674 ನಗರ ಸಮನ್ವಯಕಾರರನ್ನ ನೇಮಕವನ್ನ ಮಾಡಿದ್ದಾರೆ. ಇಷ್ಟು ಭದ್ರತೆಯನ್ನ ಈಗ ಕೈಗೊಂಡಿದ್ದಾರೆ. ನೋಡಿ, ಈಗ ನಿಮ್ಗೆ ಏನನ್ನ ವಿಚಾರ ಹೇಳಕ್ ಬಂದೆ ಅಂತಂದ್ರೆ, ಈಗ ಏನ್ ಬ್ಯಾನ್ ಮಾಡಿದಾರಲ್ವಾ ಟೆಲಿಗ್ರಾಮ್ ಆಪ್ ಅನ್ನ, ಯಾಕೆ ಬ್ಯಾನ್ ಮಾಡಿದ್ದಾರೆ, ಎಷ್ಟು ದಿನಗಳ ಕಾಲ ಬ್ಯಾನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ವಿವರವಾಗಿ ಇಲ್ಲಿ ತಿಳಿಸ್ತಾ ಇದ್ದೀನಿ ನಾನು. ಏನಂತಂದ್ರೆ, ನೀಟ್ ಎಕ್ಸಾಮ್ ಇದೆಯಲ್ಲ, UG ಪ್ರಶ್ನೆ ಪತ್ರಿಕೆ ಈ ಸೋರಿಕೆ ಆಯ್ತು ಅಂತ ಹೇಳ್ಬಿಟ್ಟು ಈಗೇನು ಮತ್ತೆ ಮರುಪರೀಕ್ಷೆಯನ್ನ ಮಾಡ್ತಿದಾರಲ್ಲ, ಆದ ಕಾರಣದಿಂದ ಸರ್ಕಾರ ಜೂನ್ 21ರಂದು ನಡೆಯಲಿರುವ ಮರುಪರೀಕ್ಷೆಗೆ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಕ್ರಮ ಜಾಲಗಳನ್ನ ಮಟ್ಟು ಹಾಕಲು ಹಾಗೂ ತಪ್ಪು ಮಾಹಿತಿ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜೂನ್ 22ರವರೆಗೆ ದೇಶದಲ್ಲಿ ಟೆಲಿಗ್ರಾಮ್ ಆಪ್ ಮೇಲೆ ತಾತ್ಕಾಲಿಕ ನಿರ್ಬಂಧವನ್ನ ಹೇರಿದ್ದಾರೆ. ಹಾಗಂತ ಹೇಳ್ಬಿಟ್ಟು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಮಂಗಳವಾರ ಹೇಳಿದೆ. NTA ಶಿಫಾರಸುಗಳ ಆಧಾರದ ಮೇಲೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ 2000 ಸೆಕ್ಷನ್ 69A ಅನುಸಾರ ಈ ಕ್ರಮವನ್ನ ಕೈಗೊಂಡಿದ್ದಾರೆ. ಜೂನ್ 21ರ ನೀಟ್ ಮರುಪರೀಕ್ಷೆ ಮತ್ತು ಅದರ ಮರುದಿನದ ಸುರಕ್ಷತೆಯ ದೃಷ್ಟಿಯಲ್ಲಿಟ್ಟುಕೊಂಡು ಜೂನ್ 22ರವರೆಗೆ ಟೆಲಿಗ್ರಾಮ್ ಬಳಕೆಯನ್ನ ನಿರ್ಬಂಧಿಸಲಾಗಿದೆ. ಅಷ್ಟೇ ಅಲ್ಲದೆ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ಮುಗಿದ ನಂತರ ಹಳೆಯ ಮೆಸೇಜ್ಗಳನ್ನ ಎಡಿಟ್ ಮಾಡಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಪುರಾವೆಗಳನ್ನ ಸೃಷ್ಟಿ ಮಾಡೋದಿಕ್ಕೆ ಈ ಆಪ್ ಅನ್ನ ದುರುಪಯೋಗ ಮಾಡ್ಕೋತಾ ಇದ್ದಾರಂತೆ. ಇದನ್ನ ತಡೆಗಟ್ಟೋದಕ್ಕೋಸ್ಕರ ಜೂನ್ 30ರವರೆಗೆ ಟೆಲಿಗ್ರಾಮ್ ನಲ್ಲಿ ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳನ್ನ ಎಡಿಟ್ ಮಾಡೋ ಫೀಚರ್ ಅನ್ನ ಭಾರತದಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸೋದಿಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಇದನ್ನ NTA ಪ್ರಕಟಣೆ ಮಾಡಿದೆ. ಟೆಲಿಗ್ರಾಮ್ ಆಪ್ ನಲ್ಲಿ ಮೆಸೇಜ್ ಎಡಿಟ್ ಫೀಚರ್ ಮೂಲಕ ಮೆಸೇಜ್ ಅಥವಾ ಫೈಲ್ಗಳನ್ನ ಕಳುಹಿಸಿ 48 ಗಂಟೆಗಳ ಒಳಗೆ ಅದನ್ನ ಎಡಿಟ್ ಮಾಡಬಹುದಂತೆ. ಈ ಅವಧಿಯಲ್ಲಿ ಹಳೆಯ ಫೈಲ್ಗಳನ್ನ ಬದಲಾಯಿಸಬಹುದು. ಈ ಸೌಲಭ್ಯ ಬಳಸಿಕೊಂಡು ದುಷ್ಕರ್ಮಿಗಳು ಪರೀಕ್ಷೆ ಮುಗಿದ ಬಳಿಕ ಹಿಂದಿನ ದಿನ ಮೆಸೇಜ್ಗಳನ್ನ ಎಡಿಟ್ ಮಾಡಿ ಪೇಪರ್ ಮೊದಲೇ ಲೀಕ್ ಆಗಿದೆ ಅನ್ನೋ ಸುಳ್ಳಿ ಸುದ್ದಿಯನ್ನ ಹಬ್ಬಿಸುವ ಸಾಧ್ಯತೆ ಇದೆ. ಹಾಗಾಗಿ ಪರೀಕ್ಷೆ ಮುಗಿದ ಬಳಿಕವೂ ಕೂಡ 9 ದಿನಗಳ ಕಾಲ ಮೆಸೇಜ್ ಎಡಿಟ್ ಫೀಚರ್ ಮೇಲೆ ನಿರ್ಬಂಧವನ್ನ ಹೇರಿದ್ದಾರೆ. ಹಾಗಾಗಿ ಟೆಲಿಗ್ರಾಮ್ ಆಪ್ ಅನ್ನ ಸದ್ಯಕ್ಕೆ ಯಾರು ಕೂಡ ಡೌನ್ಲೋಡ್ ಮಾಡಕ್ಕಾಗಲ್ಲ, ಮತ್ತೆ ಅದನ್ನ ನಾವು ಯೂಸ್ ಮಾಡಕ್ ಕೂಡ ಆಗಲ್ಲ. ಇನ್ನ ಹಲವು ಹಂತದ ಭದ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರಲ್ವಾ ನೀಟ್ ಎಕ್ಸಾಮ್ಗೆ. ನೋಡಿ, ಏನೇನು ಭದ್ರತೆ ಕೈಗೊಂಡಿದ್ದಾರೆ ಅಂತೇಳಿ ಮತ್ತೊಮ್ಮೆ ನೋಡೋಣ. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವವರ ಐಸೋಲೇಷನ್ ಮಾಡಿದ್ದಾರೆ. ಹೇಗೆ ಅಂದ್ರೆ, ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವವರನ್ನ ಇಂಟರ್ನೆಟ್ ಹಾಗೂ ಫೋನ್ ಬಳಕೆಗೆ ಅವಕಾಶ ಇಲ್ಲದಂತೆ ಐಸೋಲೇಷನ್ ಕೊಠಡಿಯಲ್ಲಿ ಅವರನ್ನ ಇಟ್ಟಿದ್ದಾರೆ.
ಸಿದ್ಧಪಡಿಸಿದ ಪ್ರಶ್ನೆ ಪತ್ರಿಕೆಯನ್ನ ಎನ್ಕ್ರಿಪ್ಟ್ ಮಾದರಿಯಲ್ಲಿ ಮಾಸ್ಟರ್ ಕಂಪ್ಯೂಟರ್ ನಲ್ಲಿ ಸ್ಟೋರ್ ಮಾಡಲಾಗ್ತಾ ಇದೆ. ಬ್ಯಾಕಪ್ ಜೊತೆ ನಾನ್ ಸ್ಟ್ಯಾಂಡರ್ಡ್ಸ್ ಕೋಡ್ಗಳೊಂದಿಗೆ ಹಲವು ಸೆಟ್ಗಳ ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿ ಇಟ್ಟಿದ್ದಾರೆ. ಉತ್ತರ ಆಯ್ಕೆಗಳನ್ನ ಶಫಲ್ ಮಾಡಿ ಇಡಲಾಗಿದೆ. ಇನ್ನ ಮುದ್ರಣ ಮೇಲ್ವಿಚಾರಣೆ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನಿಕ್ ಉಪಕರಣಗಳ ಬಳಕೆ ಎಳ್ಳಷ್ಟು ಅವಕಾಶವಿಲ್ಲದ ಹಾಗೂ ಸಿಸಿಟಿವಿ ನಿಗಾವಣೆಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಮುದ್ರಣೆ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಸೋರಿಕೆಯಾದ್ರೂ ಕೂಡ ಅದರ ಮೂಲ ಪತ್ತೆ ಹಚ್ಚೋದಿಕ್ಕೆ ಸಹಕಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನೆ ಪತ್ರಿಕೆಯನ್ನ ವಿಶೇಷವಾಗಿ ಮಾರ್ಕ್ ಮಾಡ್ತಾ ಇದ್ದಾರೆ. ಏರ್ ಲಿಫ್ಟ್ ಮತ್ತೆ GPS ಆಧಾರಿತ ಸಾರಿಗೆಯನ್ನ ಇಲ್ಲಿ ಬಳಸ್ತಾ ಇದ್ದಾರೆ. ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡು ಹೋಗ್ತಾರಲ್ವಾ, ಸಾಗಣೆ ಮಾಡ್ತಾರಲ್ವಾ, ಭಾರತೀಯ ವಾಯುಪಡೆಯ ವಿಮಾನಗಳ ಬಳಕೆ ಆಗ್ತಾ ಇದೆ. ಇಲ್ಲಿ CRPF ಮತ್ತೆ CISF ಯೋಧರ ಭದ್ರತೆಯೊಂದಿಗೆ ಸೀಲ್ ಮಾಡಿದ ಪ್ರಶ್ನೆ ಪತ್ರಿಕೆ ಬಂಡಲ್ಗಳನ್ನ ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸಲಾಗುತ್ತದೆ. ಕೇಂದ್ರಕ್ಕೆ ತಲುಪಬೇಕಾದ ಪ್ರಶ್ನೆ ಪತ್ರಿಕೆ ಹಾಗೂ ವಿದ್ಯಾರ್ಥಿಗಳ OMR ಆನ್ಸರ್ ಶೀಟ್ ವಾಪಸ್ ಪಡೆದು ರವಾನಿಸಲು 2 ಹಂತದ ಭದ್ರತೆಯಲ್ಲಿ ಇರ್ತಾ ಇದೆ. GPS ಆಧಾರಿತ ವ್ಯವಸ್ಥೆಯೊಂದಿಗೆ ನಿರ್ದಿಷ್ಟ ಬ್ಯಾಂಕ್ಗಳು ಇದನ್ನ ಸಂಗ್ರಹಿಸ್ತಾ ಇದ್ದಾವೆ. ಇನ್ನ ಮೊಹರು ಮಾಡಿದ ಟ್ರಂಕ್ ತಯಾರಿಸುವಿಕೆ ಏನಪ್ಪಾ ಅಂತಂದ್ರೆ ಪರೀಕ್ಷೆ ದಿನದಂದು ಪ್ರಶ್ನೆ ಪತ್ರಿಕೆಗಳಿರುವ ಮೊಹರು ಮಾಡಿದ ಟ್ರಂಕ್ ಗಳನ್ನ ನಿರ್ದಿಷ್ಟ ಸ್ಟ್ರಾಂಗ್ ರೂಮ್ ನಲ್ಲಿ ಪರೀಕ್ಷೆ ಆರಂಭವಾಗುವ 45 ನಿಮಿಷ ಮೊದಲು ಜಿಲ್ಲಾಡಳಿತ ಹಾಗೂ ಪೊಲೀಸರ ಬಿಗಿ ಭದ್ರತೆಯಲ್ಲಿ ಇದನ್ನ ತೆರೀತಾ ಇದ್ದಾರೆ, ಓಪನ್ ಮಾಡ್ತಾ ಇದ್ದಾರೆ. ಬಯೋಮೆಟ್ರಿಕ್ ಮತ್ತೆ ಮುಖ ಗುರುತಿಸುವಿಕೆ ಏನಪ್ಪಾ ಅಂತಂದ್ರೆ ಪರೀಕ್ಷೆ ಕೇಂದ್ರದ ಪ್ರವೇಶ ದ್ವಾರದಲ್ಲಿ ವಿದ್ಯಾರ್ಥಿಗಳು ಆಧಾರಿತ ಬಯೋಮೆಟ್ರಿಕ್ ಮತ್ತು ಮುಖ ಗುರುತಿಸುವಿಕೆ ಫೇಶಿಯಲ್ ರೆಕಗ್ನೈಸೇಷನ್ ಪ್ರಕ್ರಿಯೆಗೆ ಒಳಪಡುವುದು ಕಡ್ಡಾಯ. ಅಲ್ಲದೆ ಪ್ರಾಕ್ಸಿ ಅಭ್ಯರ್ಥಿಗಳನ್ನ ತಡೆಯಲು ಲೈವ್ ಫೋಟೋಗ್ರಫಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನ ಬಹು ಹಂತದ ತಪಾಸಣೆ ಉಪಕರಣಗಳ ನಿಷೇಧ. ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು ಪ್ರತ್ಯೇಕವಾದ ವ್ಯವಸ್ಥೆಯಡಿ ಮೆಟಲ್ ಡಿಟೆಕ್ಟರ್ ಸೇರಿದಂತೆ ಬಹು ಹಂತದ ತಪಾಸಣೆಯ ಪ್ರಕ್ರಿಯೆಯನ್ನ ಒಳಪಡಿಸಿದ್ದಾರೆ. ಅಲ್ಲದೆ ಮೊಬೈಲ್ ಫೋನು, ಸ್ಮಾರ್ಟ್ ವಾಚು, ಕ್ಯಾಲ್ಕುಲೇಟರ್, ಇತರೆ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಪರೀಕ್ಷಾ ಕೇಂದ್ರದ ಬಳಿ ಮೊಬೈಲ್ ಸಿಗ್ನಲ್ ಜಾಮರ್ಗಳನ್ನ ಅಳವಡಿಸಲಾಗಿರುತ್ತದೆ. ಇನ್ನ CCTV ಹಾಗೂ AI ಕ್ಯಾಮೆರಾ ಕಣ್ಗಾವಲನ್ನ ಇಟ್ಟಿದ್ದಾರೆ. ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ 4 ಹಂತದ ಕಣ್ಗಾವಲು ವ್ಯವಸ್ಥೆ ಇದೆ. ಕೃತಕ ಬುದ್ಧಿಮತ್ತೆ ಮತ್ತು ತಂತ್ರಜ್ಞಾನದ ಮೂಲಕ ವಿದ್ಯಾರ್ಥಿಗಳ ಪ್ರತಿಯೊಂದು ಚಲನವಲನಗಳ ಮೇಲೆ ನಿಗಾ ಇಡಲಾಗ್ತಾ ಇದೆ. NTA ನಿಯಂತ್ರಣ ಕೊಠಡಿ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಕೇಂದ್ರಗಳು, ಕೇಂದ್ರ ಶಿಕ್ಷಣ ಸಚಿವಾಲಯ ಹಾಗೂ ಕೇಂದ್ರ ಸರ್ಕಾರದ ಸಂಸ್ಥೆಗಳ ನಡುವೆ ನಿರಂತರ ಸಮನ್ವಯ ಇರುತ್ತೆ. ಹೆಚ್ಚಿನ ಅವಧಿ ಬೇಗ ನಿರ್ಗಮಿಸುವಂತಿಲ್ಲ. ಅಂದ್ರೆ ಈ ಹಿಂದೆ 180 ನಿಮಿಷವಿದ್ದ ಪರೀಕ್ಷಾ ಅವಧಿಯನ್ನ ಮರುಪರೀಕ್ಷೆಗೆಂದೇ 15 ನಿಮಿಷ, ಒಟ್ಟು 195 ನಿಮಿಷ ವಿಸ್ತರಿಸಿದರೆ ಪರೀಕ್ಷೆ ಪ್ರಾರಂಭ ಮತ್ತು ಅಂತ್ಯದ ಮೇಲ್ವಿಚಾರಣೆ ಕಾರ್ಯಗಳನ್ನ ನಿರ್ವಹಿಸೋದಕ್ಕೆ ಈ ಹೆಚ್ಚುವರಿ ಸಮಯವನ್ನ ಉಪಯುಕ್ತ ಆಗ್ಲಿ ಅಂತ ಹೇಳಿ ಪರೀಕ್ಷಾ ಅವಧಿ ಪೂರ್ಣ ಆಗೋವರೆಗೂ ಕೂಡ ವಿದ್ಯಾರ್ಥಿಗಳು ಹೊರ ಹೋಗೋದಕ್ಕೆ ಅವಕಾಶ ಇಲ್ಲ. ಈ ರೀತಿಯಾಗಿ ಜೂನ್ 22ರವರೆಗೆ ಟೆಲಿಗ್ರಾಮ್ ಆಪ್ ಅನ್ನ ಬ್ಯಾನ್ ಮಾಡಿ ಇಷ್ಟು ಭದ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ. ನೀಟ್ ಬರೆಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ, ಈ ವಿಚಾರಗಳನ್ನ ಮೊದಲೇ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ, ಇದು ನಿಮ್ಗೆ ಇಷ್ಟ ಆದ್ರೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.